ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಫೇಸ್ಬುಕ್ ಪೇಜ್ ಅನ್ನು ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದನ್ನು ಹೇಳಿಕೊಡ್ತಾ ಇದ್ದೇನೆ ಬನ್ನಿ. ಯಾಕಂದ್ರೆ ಇಷ್ಟು ದಿನ ಫೇಸ್ಬುಕ್ ದಲ್ಲಿ ಹಣ ಗಳಿಸೋದು ತುಂಬಾ ಕಷ್ಟವಾಗಿತ್ತು. ಬಟ್ ಈಗ ತುಂಬಾ ಈಸಿಯಾಗಿ ನೀವು ಹಣವನ್ನು ಗಳಿಸಬಹುದು. ಹಾಗಾದ್ರೆ ನೀವು ಫೇಸ್ಬುಕ್ ದಲ್ಲಿ ಹಣ ಗಳಿಸಬೇಕು ಅಂದ್ರೆ ಫೇಸ್ಬುಕ್ ಪೇಜ್ ಅನ್ನು ಓಪನ್ ಮಾಡೋದು, ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದು ನೀವು ತಿಳ್ಕೊಳ್ಬೇಕಾಗತ್ತೆ. ನಾನು ಹೇಳಿದ ರೀತಿಯಲ್ಲೇ ನೀವು ಕ್ರಿಯೇಟ್ ಮಾಡಿಕೊಂಡು ನಾ ಹೇಳಿದ ರೀತಿಯಲ್ಲಿ ವಿಡಿಯೋಸ್ ಗಳನ್ನು ನೀವು ಅಪ್ಲೋಡ್ ಮಾಡ್ತಾ ಇದ್ರೆ, ರೀಲ್ಸ್ ಗಳನ್ನು ಮಾಡ್ತಾ ಇದ್ರೆ ಈಸಿಯಾಗಿ ನೀವು ಫೇಸ್ಬುಕ್ ದಲ್ಲಿ ಲಕ್ಷ ಗಟ್ಟಲೆ ಹಣವನ್ನು ಗಳಿಸಬಹುದು. ಬನ್ನಿ, ಹಾಗಾದ್ರೆ ನೀವು ಸೋಷಿಯಲ್ ಪ್ಲಾಟ್ಫಾರ್ಮ್ ದಲ್ಲಿ ಕೆಲಸ ಮಾಡುವಂತಹ ಉತ್ಸಾಹದಲ್ಲಿದ್ರೆ ಈಗಲೇ ನನ್ನ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈಗಲೇ ಬನ್ನಿ, ನನ್ನ ಒಂದು ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ. ಬನ್ನಿ, ನೀವು ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗುದಾದ್ರೆ ಇಲ್ಲಿ ಫೇಸ್ಬುಕ್ ಎಂಬ ಒಂದು ಆಪ್ ಇರುತ್ತೆ, ನಿಮ್ಮ ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿರ್ಬೇಕು. ಆ ಫೇಸ್ಬುಕ್ ಓಪನ್ ಅನ್ನು ಮಾಡೋಣ. ಮಾಡಿದ್ಮೇಲೆ ಈ ರೀತಿ ಡಿಸ್ಪ್ಲೇ ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ 3 ರೀತಿಯ ಒಂದು ಲೈನ್ ಸಿಗುತ್ತೆ. ಆ ಲೈನ್ ಮೇಲೆ ಏನ್ ಮಾಡಿ, ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡಿದ್ಮೇಲೆ ಆಲ್ರೆಡಿ ನಾನು ನನ್ನ ಫೇಸ್ಬುಕ್ ಐಡಿಗೆ ಏನಿದೆ 2 ಪೇಜ್ ಗಳನ್ನು ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಬಟ್ ನಮ್ಗೆ ಇವಾಗ ಹೊಸದಾಗಿ ಕ್ರಿಯೇಟ್ ಮಾಡ್ಕೊಳ್ಬೇಕು ಪೇಜ್ ಅನ್ನು. ಹಾಗಾದ್ರೆ ಸಿ ಮೋರ್ ಅಂತ ಕೆಳಗಡೆ ಒಂದು ಆಪ್ಷನ್ ಇದೆ, ಅಲ್ಲಿ ಏನ್ ಮಾಡ್ಕೊಳ್ಬೇಕು, ನೀವು ಕ್ಲಿಕ್ ಮಾಡಿದ್ಮೇಲೆ ಪೇಜ್ ಅನ್ನೋ ಆಪ್ಷನ್ ಬರುತ್ತೆ. ಇಲ್ಲಿ ನೋಡಿ, PAGES ಪೇಜಸ್, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಯಾಕಂದ್ರೆ ಹೊಸದಾಗಿ ನಾವು ಕ್ರಿಯೇಟ್ ಮಾಡೋದು. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ 4 ಆಪ್ಷನ್ಸ್ ಬರುತ್ತೆ, ಕ್ರಿಯೇಟ್ ಅಂಡ್ ಡಿಸ್ಕವರ್ ಅಂಡ್ ಇನ್ವೈಟ್ಸ್ ಅಂಡ್ ಲಿಂಕ್ ಪೇಜ್ ಅಂತ ಬರುತ್ತೆ. ನಾವು ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ 2 ಆಪ್ಷನ್ ಬರುತ್ತೆ ನಮಗೆ, ಒಂದು ಪರ್ಸನಲ್ ಮತ್ತೆ ಒಂದು ಪ್ರೊಫೆಷನಲ್. ಪರ್ಸನಲ್ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ವೈಯಕ್ತಿಕವಾಗಿ ಮಾಡುವಂಥದ್ದು. ಪ್ರೊಫೆಷನಲ್ ಅಂದ್ರೆ ನಾವು ದುಡ್ಡು ಅರ್ನ್ ಮಾಡ್ಕೊಳ್ಳೋದಕ್ಕೆ, ಬೇರೆ ಬಿಸ್ನೆಸ್ ಗೆ ಆಗಲಿ, ಬೇರೆ ಪ್ರೊಫೆಷನಲ್ ಗೆ ನಾವು ಪೇಜ್ ಅನ್ನು ಕ್ರಿಯೇಟ್ ಮಾಡುವಂಥದ್ದು. ಪೇಜ್ ಪ್ರೊಫೆಷನಲ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಡ್ಬೇಕು. ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಇಲ್ಲಿ ಪೇಜ್ ನೇಮ್ ಅಂತ ಕೇಳ್ತದೆ. ಪೇಜ್ ನೇಮ್ ಏನ್ ಕೊಡ್ತೀರಾ, ಚೆನ್ನಾಗಿರೋ ಕೊಡ್ಬೇಕು. ನಿಮ್ಮ ಹೆಸರನ್ನೇ ನೀವು ಕೊಟ್ರೆ ನಿಮ್ಮ ಹೆಸರ ಮೇಲೆ ನಿಮ್ಮ ತೊಂದರೆ ಇಲ್ಲ, ಚೆನ್ನಾಗಿ ಓಡ್ತದೆ. ಏನ್ ಮಾಡ್ಬೇಕು, ನಾನು ನನ್ನ ಒಂದು ಎಜುಕೇಶನ್ ಲೆವೆಲ್ ಅಲ್ಲಿ ನಾನು ಪೇಜ್ ಅನ್ನು ಕ್ರಿಯೇಟ್ ಮಾಡ್ತೇನೆ. ರವಿ ಟೀಚ್ ಅಂತ ಹೇಳ್ತೇನೆ ನಾನು. ಓಕೆನಾ, ರವಿ ಟೀಚ್. ಇಲ್ಲಾಂದ್ರೆ ಆರ್ ಕೆ ಟೀಚ್ ಅಂತಾನು ಕೂಡ ನಾನು ಹೇಳ್ತೇನೆ. ಯಾಕಂದ್ರೆ ರವಿಕುಮಾರ್ RK ಟೀಚ್ ಅಂತ ಹೇಳ್ತೇನೆ. ಓಕೆನಾ, ನಾನು ಒಂದ್ ಹೆಸರನ್ನು ಕೊಟ್ಟಿದ್ದೇನೆ. ಇಷ್ಟು RK ಟೀಚ್ ಅಂತ ಕೊಟ್ಟು ನೆಕ್ಸ್ಟ್ ಅಂತ ಕೊಡ್ಬೇಕು. ಆಲ್ ಆಪ್ಷನ್ಸ್ ಬೇಕಂದ್ರೆ ನೀವು ಬೇಕಾದ್ರೆ ನೋಡ್ಬೋದು, ನೋ ಪ್ರಾಬ್ಲಮ್. ಇವಾಗ RK ಟೀಚ್ ಅಂತ ಕೊಟ್ಟು ನಿಮ್ಮ ಹೆಸರನ್ನು ಕರೆಕ್ಟ್ ಆಗಿ ಯಾವ ಪೇಜ್ ನಿಮ್ಮ ಹೆಸರ ಮೇಲೆ ಇದು ಮಾಡ್ಬೇಕು ಅದನ್ನ ಕೊಡ್ಬೋದು ನೀವು. ನೆಕ್ಸ್ಟ್ ಅಂತ ಕೊಡ್ಬೇಕು. ನೆಕ್ಸ್ಟ್ ಅಂತ ಕೊಟ್ಟು ಆಮೇಲೆ ಇಲ್ಲಿ ಮೇನ್ ಇಂಪಾರ್ಟೆಂಟ್, ಯಾವ ಕೆಟಗರಿಗೆ ನೀವು ಪೇಜ್ ನಿಮ್ಮ ಗೇಮ್ಸ್ ಗೆ, ಸ್ಪೋರ್ಟ್ಸ್ ಗೆ ಪೇಜ್ ಕ್ರಿಯೇಟ್ ಮಾಡೋದಾ, ಅಥವಾ ಎಜುಕೇಶನ್ ಬಗ್ಗೆ ನೀವು ವಿಡಿಯೋಸ್ ಗಳನ್ನು ಹಾಕೋದಾ, ಅಥವಾ ತಂತ್ರಜ್ಞಾನಗಳ ಬಗ್ಗೆ, ಅಥವಾ ಫುಡ್ ನೀವು ಅಡಿಗೆ ಕಾರ್ಯಕ್ರಮ ಅಡಿಗೆಗಳನ್ನು ಮಾಡುವಂತದ್ದು ವಿಡಿಯೋಸ್ ಗಳನ್ನು ಹಾಕುವಂತದ್ದು, ಅದ್ರ ಮೇಲೆ ಡಿಪೆಂಡ್. ನಾನು ಎಜುಕೇಶನ್ ಬಗ್ಗೆ ಮಾತಾಡ್ತೇನೆ, ಎಜುಕೇಶನ್ ಬಗ್ಗೆ ವಿಡಿಯೋಸ್ ಗಳನ್ನು ಮಾಡ್ತೇನೆ. ಅಲ್ಲಿ ಎಜುಕೇಶನ್ ಅಂತ ಎಜುಕೇಶನ್ ಅದಕ್ಕೆ ಸಂಬಂಧಪಡುವಂತಹ ಸಂಪೂರ್ಣವಾದಂತಹ ಒಂದು ಹೆಸರುಗಳು ಬರ್ತದೆ, ಕೆಟಗರಿ ಬರ್ತದೆ. ಎಜುಕೇಶನ್ ವೆಬ್ಸೈಟ್ ಅಂತ ಬರುತ್ತೆ, ಎಜುಕೇಶನ್ ಕಾನ್ಸೆಪ್ಟ್, ಎಜುಕೇಶನ್ ರಿಸರ್ಚ್ ಸೆಂಟರ್, ಎಜುಕೇಶನ್ ಎಲ್ಲವೂ ಕೂಡ ಬರ್ತದೆ. ನಾನು ಎಜುಕೇಶನ್ ವೆಬ್ಸೈಟ್ ಅಂತ ಹಾಕ್ತೇನೆ. ಇಷ್ಟು ಸಾಕು. ಮತ್ತೆ ಎಜುಕೇಶನ್ ಉಳಿದಿದ್ದು ಅದಕ್ಕೆ ಬೇಕಾಗಿರುವಂತಹ ಟ್ಯಾಗ್ ಇದ್ರೆ ಬೇಕಾದಂಗೆ ಹಾಕ್ಬೋದು. ಎಜುಕೇಶನ್ ವೆಬ್ಸೈಟ್, ಕಾನ್ಸುಲೇಟ್ ಅಂಡ್ ಎಜುಕೇಶನ್ ಎಲ್ಲವೂ ಕೂಡ ಬರ್ತದೆ. ರಿಸರ್ಚ್ ಸೆಂಟರ್ ಎಲ್ಲವೂ ಕೂಡ ಬರ್ತದೆ. ನೆಕ್ಸ್ಟ್ ಕ್ರಿಯೇಟ್ ಅಂತ ಹಾಕ್ಬೋದು. ಓಕೆನಾ, ಇಷ್ಟೆಲ್ಲ ಬರ್ದಾದ್ಮೇಲೆ ಕ್ರಿಯೇಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ಮೇಲೆ ಜಸ್ಟ್ ಒಂದು 30 ಸೆಕೆಂಡ್ ಅಲ್ಲಿ ನಮ್ಮ ಪೇಜ್ ಕ್ರಿಯೇಟ್ ಆಗುತ್ತೆ. ಈ ರೀತಿ ಕ್ರಿಯೇಟ್ ಆಯ್ತು. ಅಲ್ಲಿ ಏನ್ ಬಂತಂದ್ರೆ ಟೀಚ್ ಅಂತ ಬಂತು. ನೀವು ಬೇಕಾದಂಗೆ ಫೋಟೋಸ್ಗಳನ್ನು ರಿಲೇಟೆಡ್, ಇವಾಗ ಅದಕ್ಕೆ ರಿಲೇಟೆಡ್ ಎಜುಕೇಶನ್ ಗೆ ರಿಲೇಟೆಡ್ ನೀವು ಫೋಟೋಸ್ಗಳನ್ನು ಇವಾಗ ನೋಡಿ, ನಿಮ್ಮ ನೇರವಾಗಿ ಎಲ್ಲಿ ಹೋಗ್ತದೆ ಅದು. ಓಕೆ, ನೆಕ್ಸ್ಟ್ ಮ್ಯಾನೇಜ್ ಗೆ ಹೋಗಿ, ಯಾಕಂದ್ರೆ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ನೀವು ಬೇಕಾದಂಗೆ ನೀವೇನ್ ಮಾಡ್ಬೋದು, ನಿಮ್ಮ ಹಾಕ್ಬೋದು. ಓಕೆ, ಏನ್ ತೊಂದರೆ ಇಲ್ಲ. ಯಾವ್ದು ಬೇಕಾದ್ರೂ ನಿಮ್ಮ ಎಜುಕೇಶನ್ ರಿಲೇಟೆಡ್ ಇರುವಂತಹ ಹಾಕ್ಬೋದು, ಏನು ತೊಂದರೆ ಆಗೋದಿಲ್ಲ. ನೋಡಿ, ಯಾವ್ದಾದ್ರು ನಿಮ್ಮ ಫೋಟೋ ಕೂಡ ಹಾಕ್ಬೋದು. ಓಕೆನಾ.
ಈ ರೀತಿಯಲ್ಲಿ ಹಾಕ್ಬೋದು. ನಿಮ್ದು ಎಜುಕೇಶನ್ ಸಂಬಂಧಪಟ್ಟ ಯಾವ್ದು ಬೇಕಾದ್ರೂ ಹಾಕ್ಬೋದು, ನೋ ಪ್ರಾಬ್ಲಮ್. ಬಟ್ ನೀವು ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ನೀವು ಕ್ರಿಯೇಟ್ ಮಾಡಿ ಆಮೇಲೆ ನೋ ಪ್ರಾಬ್ಲಮ್. ಈ ರೀತಿಯಲ್ಲಿ ನಿಮಗೆ ಆಪ್ಷನ್ ಸಿಗುತ್ತೆ. ಮತ್ತೆ ನೀವು ಪ್ರೊಫೈಲ್ ಕೂಡ ಹಾಕ್ಬೋದು, ಬೇಕಾದಂಗೆ ಹಾಕ್ಬೋದು. ಆಮೇಲೆ ನೆಕ್ಸ್ಟ್ ಹೊಡ್ಕೊಂಡು ಆಮೇಲೆ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಇನ್ವೈಟ್ ಫ್ರೆಂಡ್ಸ್ ಅಂತ ಇದೆ. ನಿಮ್ಮ ಫ್ರೆಂಡ್ಸ್ ಗಳಿಗೆ ಇನ್ವೈಟ್ ಓಕೆ, ನೀವು ನೆಕ್ಸ್ಟ್ ಅಂತ ಬರೀಬಹುದು. ಆಮೇಲೆ ನಿಮಗೆ ಪೇಜ್ ನೋಟಿಫಿಕೇಶನ್ ಆನ್ ಯುವರ್ ಪ್ರೊಫೈಲ್ ಅಂಡ್ ಮಾರ್ಕೆಟಿಂಗ್ ಪ್ರಮೋಷನಲ್ ಇಮೇಲ್ಸ್ ಅಂಡ್ ಅಬೌಟ್ ಯುವರ್ ಪೇಜ್ ಎಲ್ಲ ಕ್ಲಿಕ್ ಆಗಿರುತ್ತೆ. ಸ್ಟೇ ಇನ್ಫಾರ್ಮ್ಡ್ ಅಬೌಟ್ ಯುವರ್ ಪೇಜ್ ಅಂದ್ರೆ ನೀವು ಯಾವ ಬೇರೆದವರಿಗೆ ಪೇಜ್ ಒಳಗೆ ನಿಮ್ಮ ಪೇಜ್ ಅನ್ನು ಇನ್ಫಾರ್ಮ್ ಮಾಡಬಹುದು. ನೆಕ್ಸ್ಟ್ ಅಂತ ಹೊಡೆಯಿರಿ. ಇಲ್ಲಿ ನಿಮ್ಮ ಮಾರ್ಕೆಟ್ ಟೀಚ್ ಅನ್ನೋದು ನಿಮ್ಮ ಒಂದು ಪೇಜ್ ಕ್ರಿಯೇಟ್ ಆಗಿರುತ್ತೆ. ಇಲ್ಲಿ ಕ್ರಿಯೇಟ್ ಆದ್ಮೇಲೆ ಇಲ್ಲಿ ಬರುತ್ತೆ ಇನ್ಫಾರ್ಮೇಶನ್ ಅಬೌಟ್ ಯು ಅಂತ ಇನ್ಫಾರ್ಮೇಶನ್ ಇರುತ್ತೆ. ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತ ಇರುತ್ತೆ. ಇಲ್ಲಿ ನೀವು ಬರೀಬಹುದು ನಿಮ್ಮ ಬಗ್ಗೆ. ಮತ್ತೆ ರೇಟಿಂಗ್ ರಿವ್ಯೂ ಇರುತ್ತೆ, ಅಡ್ರೆಸ್ ಇರುತ್ತೆ, ನಿಮ್ಮ ಅಡ್ರೆಸ್ ಅನ್ನು ಹಾಕಬಹುದು, ಸಿಟಿ ಹಾಕಬಹುದು, ಅವರ್ಸ್ ಸೋಷಿಯಲ್ ಮೀಡಿಯಾ ಡನ್ ಅಂತ ಹೊಡೆದ್ಬಿಟ್ರೆ ಸಾಕು. ಸೋಷಿಯಲ್ ಮೀಡಿಯಾ ಇಮೇಲ್ ಇಷ್ಟು ನಿಮ್ಮ ಈಗ ಏನಾಯ್ತು ಟೀಚ್ ಅನ್ನೋದು ನನ್ನ ಒಂದು ಪೇಜ್ ಕ್ರಿಯೇಟ್ ಆಯ್ತು. ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಯಾಕಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಲೇಬೇಕಾಗುತ್ತೆ. ಅಂಡ್ ಸ್ಟಾರ್ಟ್ ವಿತ್ ಚಾಲೆಂಜಸ್ ಅಂತ ನೀವು ಕ್ಲಿಕ್ ಮಾಡ್ಬೇಕು. ಯಾಕಂದ್ರೆ ನಾವು ಹಾಕಿಕೊಳ್ಳುವಂತಹ ವಿಡಿಯೋಸ್ಗಳು ನಮ್ಮ ಫೇಸ್ಬುಕ್ ಪೇಜ್ ಅಲ್ಲಿ ಹೋಗ್ತದೆ. ನಾವು ರೆಡಿ ಇದ್ದೇವೆ ನಮ್ಮ ಫೇಸ್ಬುಕ್ ಪೇಜ್ ಮಾನಿಟೈಸೇಷನ್ ಕಂಟೆಂಟ್ ತೆಗೆದುಕೊಳ್ಳಿಕ್ಕೆ ಅಂತ ಇರೋದು ಅಪ್ಡೇಟ್ ಅಂತ ಹಾಕ್ಬೇಕು ನೀವು. ಓಕೆನಾ? ಇಷ್ಟ ಆದ್ಮೇಲೆ ನಿಮ್ಮ ಒಂದು ಫೇಸ್ಬುಕ್ ಪೇಜ್ ಸಂಪೂರ್ಣವಾಗಿ ಕ್ಲಿಯರ್ ಆಗಿ ಅಪ್ಡೇಟ್ ಆಗುತ್ತೆ. ನೀವು ಇನ್ಮೇಲೆ ಏನ್ ಮಾಡಬಹುದು, ಆರಾಮಾಗಿ ನೀವು ವಿಡಿಯೋಸ್ಗಳನ್ನು ಹಾಕ್ಬಹುದು. ಯಾಕಂದ್ರೆ ನೀವು ಯಾವ ಒಂದು ಕ್ಯಾಟಗರಿಯನ್ನು ಚೂಸ್ ಮಾಡಿರ್ತೀರ ಅದೇ ಕ್ಯಾಟಗರಿಗೆ ಸಂಬಂಧಪಡುವಂತಹ ನೀವು ವಿಡಿಯೋಸ್ ರೀಲ್ಸ್ ಗಳನ್ನು ಹಾಕುವಂತದ್ದು. ಡೈಲಿ ಅಪ್ಡೇಟ್ ಇರಬೇಕು ನಿಮ್ಮ ಪೇಜ್. ಬೇಗ ನಿಮ್ಗೆ ಏನಾಗುತ್ತೆ, ಈಸಿಯಾಗಿ ಏನಾಗುತ್ತೆ, ಯೂಸ್ ಆಗುತ್ತೆ. ನೆಕ್ಸ್ಟ್ ಹಾಗಾದ್ರೆ ಯಾವ ರೀತಿ ನಾವು ಏನ್ ಮಾಡ್ಬೇಕು, ಯಾವ ರೀತಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಬೇಕು, ಇದರಲ್ಲಿ ಅಪ್ಲೋಡ್ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸಿಂಪಲ್ ಆಗಿ ಏನಪ್ಪಾ ಅಂದ್ರೆ ಫೇಸ್ಬುಕ್ ಹೇಗೆ ಯೂಟ್ಯೂಬ್ ದ ವಿಡಿಯೋಸ್ ಗಳನ್ನು ವೈಟಿ ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ನೋಡಿ, ಅದೇ ರೀತಿ ಫೇಸ್ಬುಕ್ ಪೇಜ್ ಅಲ್ಲಿ ಇರುವಂತಹ ವಿಡಿಯೋಸ್ ಗಳನ್ನು ಯಾವ್ದ್ರ ಮುಖಾಂತರ ಮಾಡಬೇಕು ಅಂದ್ರೆ ನೇರವಾಗಿ ನಿಮ್ಮ ಪ್ಲೇ ಸ್ಟೋರ್ಗೆ ಹೋಗಿ ಪ್ಲೇ ಸ್ಟೋರ್ದಲ್ಲಿ ನಿಮ್ಮ ಪ್ಲೇ ಸ್ಟೋರ್ ಓಪನ್ ಮಾಡಿ ನಿಮ್ಮ ಮೊಬೈಲ್ ಅಲ್ಲಿ ಇರುವಂತಹ ಪ್ಲೇ ಸ್ಟೋರ್ ಓಪನ್ ಮಾಡಿದ ನಂತರ ಅಲ್ಲಿ ಕ್ರಿಯೇಟರ್ ವಿಡಿಯೋ ಅಪ್ಲೋಡ್ ವಿಡಿಯೋಸ್ ಅಂತ ಸಿಗುತ್ತೆ. ಒಂದು ಪ್ಲೇ ಸ್ಟೋರ್ ಓಪನ್ ಮಾಡಿದ ನಂತರ ಇಲ್ಲಿ ನೋಡಿ ಸರ್ಚ್ ಮಾಡಿ ಫೇಸ್ಬುಕ್ FB ಅಂತ ಹೊಡೆದ್ಬಿಟ್ರೆ ಸಾಕು ಬಂದ್ಬಿಡ್ತದೆ. FB ವಿಡಿಯೋ ಡೌನ್ಲೋಡರ್ ಬರುತ್ತೆ. ಇಲ್ಲಿ ಆಲ್ಮೋಸ್ಟ್ ಬರ್ತದೆ ವಿಡಿಯೋ ಡೌನ್ಲೋಡರ್ ಫಾರ್ ಫೇಸ್ಬುಕ್ ಅಂಡ್ ಬರುತ್ತೆ. ಯಾವ್ದು ಬೇಕಾದ್ರೆ ಇಲ್ಲಿ ನೀವು ಏನ್ ಮಾಡಬಹುದು, ಡೌನ್ಲೋಡ್ ಮಾಡ್ಕೊಳ್ಬಹುದು. ವಿಡಿಯೋ ಡೌನ್ಲೋಡ್ ಆ್ಯಪ್ ಅಂತ ಬರುತ್ತೆ. ಫೇಸ್ಬುಕ್ ವಿಡಿಯೋ ಡೌನ್ಲೋಡರ್ ಅಂತ ಬರುತ್ತೆ. ಯಾವ್ದು ಬೇಕಾದ್ರೆ ನೀವು ಏನ್ ಮಾಡಬಹುದು, ಇನ್ಸ್ಟಾಲ್ ಮಾಡ್ಕೊಂಡು ಆ ಒಂದು ಆ್ಯಪ್ ಮುಖಾಂತರ ಏನ್ ಮಾಡಬಹುದು, ನೀವು ಈಸಿಯಾಗಿ ಫೇಸ್ಬುಕ್ ಪೇಜ್ ಅಲ್ಲಿ ನೀವು ವಿಡಿಯೋಸ್ ಗಳನ್ನು ಅಪ್ಲೋಡ್ ಮಾಡಬಹುದು. ಓಕೆ, ಇಷ್ಟು ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನಿಮಗೆ ಮುಂದಿನ ವಿಡಿಯೋ ಅಂದ್ರೆ ನೀವು ಫೇಸ್ಬುಕ್ ಪೇಜ್ ಅಲ್ಲಿ ಯಾವ ಸೆಟ್ಟಿಂಗ್ಸ್